ವ್ಲಾಗ್ ಬಂದು ನಿಮಗೆ ಕೊಯಂಬತ್ತೂರಿಂದ ಪೊಲ್ಲಾಚಿ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ನಾವು ಹೋಗ್ತಾ ಇರೋದು ಬಂದು ಕೊಯಂಬತ್ತೂರು ಟು ವಾಲ್ಪರೆ. ಈ ವಾಲ್ಪರೆ ಬಂದು ಪೊಲ್ಲಾಚಿ ಆದಮೇಲಿದೆ. ನಾವಿವಾಗ ಒಂದು ಶಾರ್ಟ್ ಕಟ್ ಇದೆ. ಆ್ಯಕ್ಚುಲಿ ನೀವು ಸೇಲಂ ಟು ಕೊಚ್ಚಿನ್ ಹೋಗಬೇಕು ಅಂದರೆ ಕೊಯಂಬತ್ತೂರಲ್ಲಿ ಬೈಪಾಸ್ ಇದೆ. ಆ ಬೈಪಾಸ್ನ ನೀವು ಅವಾಯ್ಡ್ ಮಾಡ್ಬೋದು. ಆ್ಯಕ್ಚುಲಿ ಅಲ್ಲೊಂದು ಟೋಲ್ ಇದೆ. ಆ ಟೋಲ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಕೊಯಂಬತ್ತೂರು ಸಿಟಿ ಒಳಗೆ ಜಸ್ಟ್ ಒಂದು 200 ಮೀಟರ್ಸ್ ಬಂದು ಇಮಿಡಿಯೇಟ್ ಒಂದು ಲೆಫ್ಟ್ ರೋಡ್ ಇದೆ. ಆ ಲೆಫ್ಟ್ ರೋಡ್ ತೊಗೊಂಡ್ರೆ ಬೈಪಾಸ್ ರೋಡ್ಗೆ ಇನ್ನೊಂದು ರೋಡ್ ಅಟ್ಯಾಚ್ ಆಗುತ್ತೆ. ಅಲ್ಲಿ ಬಂದರೆ ನಿಮಗೆ ಟೋಲ್ ಅವಾಯ್ಡ್ ಮಾಡ್ಬೋದು. ರೋಡು ಚೆನ್ನಾಗಿದೆ. ಓಕೆ, ನಾವು ಇವಾಗ ಆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಆಲ್ರೆಡಿ ಟೈಮ್ ಬಂದು 12:30 ಆಗಿದೆ. ಕೊಯಂಬತ್ತೂರು ಬಿಡ್ತಾ ಇದ್ದೀವಿ. ಮತ್ತು ವಾಲ್ಪರೆ ಮೋಸ್ಟ್ ಪ್ರಾಬ್ಲಿ ಒಂದು 4:30ಗೆ ರೀಚ್ ಆಗ್ಬೋದು ಅಂತೇಳಿ ನನ್ನ ಎಸ್ಟಿಮೇಷನು. ಲೆಟ್ಸ್ ಸಿ at what time we'll reach Valapari. Alto gadi. ಕೆಳಗೆ ಹೋಗ್ತಾ ಇದ್ದೀವಿ. ಇನ್ನೂ ಮೌಂಟೇನ್ ರೈಡ್ ಮಾಡಿಲ್ಲ. ಕೆಳಗಡೆ ಒಂದು ಚೆಕ್ ಪೋಸ್ಟ್ ಇದೆ. ಅಲ್ಲಿಗೆ ರೀಚ್ ಆಗೋಕ್ಕೆ ಇನ್ನೊಂದು 5-10 ಮಿನಿಟ್ಸ್ ಆಗುತ್ತೆ. ಇವಾಗ ನಾವು ವಾಲ್ಪರೆಗೆ ಹೋಗೋಕ್ಕಿಂತ ಮುಂಚೆ ಏನೇನು ಡಾಕ್ಯುಮೆಂಟೇಷನ್ಸ್ ತೊಗೋಬೇಕು ಅಂತ ಹೇಳಿದ್ರೆ, ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಇರಬೇಕು. ಕೋವಿಡ್ ವ್ಯಾಕ್ಸಿನೇಷನ್ ಆಗಿರೋ ಸೆಕೆಂಡ್ ಡೋಸ್ ಸರ್ಟಿಫಿಕೇಟ್ ಇರಬೇಕು. ಅದನ್ನು ಇಲ್ಲಿ ಕೆಳಗಡೆ ಚೆಕ್ ಪೋಸ್ಟಲ್ಲಿ ಕೇಳ್ತಾರೆ. ಆ ಚೆಕ್ ಪೋಸ್ಟ್ ಆಗಿದ ತಕ್ಷಣ ನಿಮಗೆ ಅಣ್ಣಾಮಲೈ ಟೈಗರ್ ರಿಸರ್ವ್ ಅಂತ ಹೇಳಿ ಸ್ಪೀಡ್ ಲಿಮಿಟ್ಸ್ ಇರುತ್ತೆ. ನೀವು ಇಷ್ಟೇ ಸ್ಪೀಡಲ್ಲಿ ಹೋಗಬೇಕು. ಮತ್ತು ವೆಹಿಕಲ್ ಡೀಟೇಲ್ಸ್ ಎಲ್ಲ ತೊಗೊತಾರೆ. ಎಷ್ಟು ಗಂಟೆಗೆ ವೆಹಿಕಲ್ ಹೋಗಿದೆ ಅಂಥೇಳಿ ಎಲ್ಲ ಮೆನ್ಷನ್ ಮಾಡ್ಕೊತಾರೆ. ಮತ್ತು ಎಲ್ಲಿಗೆ ಹೋಗ್ತಾ ಇದ್ದೀರಾ ಏನು ಅಂತೆಲ್ಲ ಎಲ್ಲ ಡೀಟೇಲ್ಸು ಕಲೆಕ್ಟ್ ಮಾಡ್ಕೊತಾರೆ. ಮತ್ತು ನಿಮ್ಮ ಪ್ರಾಪರ್ ಡಾಕ್ಯುಮೆಂಟೇಷನ್ಸ್ನ ತೊಗೊಂಡೋಗಿ, ಲೈಕ್ ಕೋವಿಡ್ ವ್ಯಾಕ್ಸಿನೇಷನ್ ಆಗಿರೋದು ಸರ್ಟಿಫಿಕೇಟು, ಮತ್ತು ವೆಹಿಕಲ್ ಎಮಿಷನ್ ಟೆಸ್ಟು, ಡ್ರೈವಿಂಗ್ ಲೈಸೆನ್ಸು, ಇನ್ಶೂರೆನ್ಸು, ಎಲ್ಲ ವೆಹಿಕಲ್ RC ಬುಕ್ ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿರಿ. ಯಾಕೆಂದರೆ ಇಲ್ಲಿ ತುಂಬ ಚೆಕಿಂಗ್ ಇರುತ್ತೆ. ಮತ್ತು ಯಾವುದೇ ಆಲ್ಕೋಹಾಲ್ ಇದೆಲ್ಲ ಏನೂ ಕ್ಯಾರಿ ಮಾಡಬೇಡಿ. ವೆಹಿಕಲ್ ಫುಲ್ ಕಂಪ್ಲೀಟ್ ಚೆಕ್ ಮಾಡ್ತಾರೆ. ಅದಕ್ಕಿಂತ ಇನ್ನ ಮೇಲಿರೋದು ಆ್ಯಕ್ಚುಲಿ. ಅದ್ರ ಮೇಲೆ ಇನ್ನೊಂದು ಬೆಟ್ಟ ಇದೆ. ಆ ಬೆಟ್ಟಕ್ಕೆ ನಾವು ಹೋಗೋದು. ಈ ಟೈಮಲ್ಲಿ ಅಷ್ಟೇ ಅಂದ್ರೆ ಬೆಳಗ್ಗೆ ಇನ್ನೂ ಮಂಜಿರುತ್ತೆ. ಇನ್ನು ಮಳೆಗಾಲದಲ್ಲಿ ಫುಲ್ಲು ಬಾಗೇನೆ ಅಂತ ಏನೂ ಕಾಣಿಸಲ್ಲ.
ಸೆಲ್ಫಿ ಸ್ಟಿಕ್ ಇದ್ರೆ ಸಾಕು. ಸ್ಟಾರ್ಟ್ ಆಯಿತು ಟ್ರಾಫಿಕ್ ಇಲ್ಲಿಂದ. ನಾನು ಹೇಳಿಲ್ವಾ? ತಪ್ಪಾಗೈತೆ. ಮಜಾ ಮಾಡ. ನೋಡಿ ಎಷ್ಟು ಹ್ಯೂಜ್ ಟ್ರಾಫಿಕ್ ಇದೆ ಅಂತ ಹೇಳಿ. ಇಲ್ಲಿಂದ ತುಂಬಾ ಹೆವಿ ಟ್ರಾಫಿಕ್ ಇದೆ ಆ್ಯಕ್ಚುಲಿ. ಇಷ್ಟು ಟ್ರಾಫಿಕ್ ನಾನು ಆ್ಯಕ್ಚುಲಿ ಎಲ್ಲೂ ನೋಡಿರಲಿಲ್ಲ. ಆಲ್ಮೋಸ್ಟ್ ಪೊಲ್ಲಾಚಿಲಿರೋ 10% ಪಾಪ್ಯುಲೇಷನ್ನೇ ಇಲ್ಲಿ ಒಂದು ಡ್ಯಾಮ್ ಇದೆ, ಆಳಿಯಾರ್ ಡ್ಯಾಮ್ ಅಂತ ಹೇಳಿ. ಅದು ನೋಡೋಕ್ಕೆ ಬಂದಿರೋ ಥರ ನನಗೆ ಅನ್ನಿಸ್ತಾ ಇದೆ. ನಿಮಗೂ ಅದೇ ಥರ ಅನ್ನಿಸ್ತಾ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ಇಲ್ಲೊಂದು ಬ್ರಿಡ್ಜ್ ಇದೆ. ಈ ಬ್ರಿಡ್ಜ್ ಪಕ್ಕದಲ್ಲೇ ಆಳಿಯಾರ್ ಡ್ಯಾಮ್ ಇರೋದು. ಗೈಸ್ ಆ್ಯಕ್ಚುಲಿ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ನೋಡಿ. ಲೆಫ್ಟ್ ಸೈಡಲ್ಲಿ ಒಂದು ಮಂಕಿ ಬೇರೆ ಕೂತಿದೆ, ನಿಮಗೆ ತೋರಿಸ್ತೀನಿ. ಗೈಸ್ ನೋಡಿ, ಆಲ್ರೆಡಿ ನೀವು ಎದುರುಗಡೆನೇ ಮಂಕಿ ಕೂತಿರೋದು ನೋಡ್ತಾ ಇದ್ದೀರಾ. ಆ ಮಂಕಿ ಕೂತಿರೋ ರೈಟ್ ಸೈಡಲ್ಲೇ ನೀವೊಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಆಪೋಸಿಟಲ್ಲೇ ಒಂದು ಆಳಿಯಾರ್ ಡ್ಯಾಮ್ ಇದೆ. ಆ ಆಳಿಯಾರ್ ಡ್ಯಾಮ್ ಕೆಳಗಡೆ ಒಂದು ರಿವರ್ ಹರಿತಾ ಇದೆ. ಆ ಬ್ರಿಡ್ಜ್ ಕೆಳಗಡೆ ಒಂದು ನದಿ ಹರಿತಾರದು ನೀವು ನೋಡ್ಬೋದು. ಆಳಿಯಾರ್ ಡ್ಯಾಮ್ 1962 ಅಂತ ಹೇಳಿ ಎದುರುಗಡೆ ನಮಗೆ ಕಾಣ್ತಾ ಇದೆ. ಗೈಸ್ ನೋಡ್ಬೋದು ನೀವು ಎಷ್ಟು ಟ್ರಾಫಿಕ್ ಇದೆ ಅಂತ ಹೇಳಿ. ಅಕ್ಕಪಕ್ಕದ ಲೆಫ್ಟ್ ಸೈಡು ರೈಟ್ ಸೈಡು ಎರಡು ಕಡೆ ಅಂಗಡಿಗಳಿದೆ. ಸ್ಮಾಲ್ ಶಾಪ್ಸ್ ಇದೆ. ಬಜ್ಜಿ ಇರ್ಬೋದು, ಸ್ನ್ಯಾಕ್ಸ್ ಇರ್ಬೋದು, ಎಲ್ಲ ಥರ ಶಾಪಿಂಗೂ ಇಲ್ಲಿದೆ. ಮತ್ತು ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಎಂಟ್ರಿ ಗೇಟ್ ಇದೆ ಡ್ಯಾಮಿಗೆ ಹೋಗಬೇಕು ಅಂದರೆ. ಅದಕ್ಕೋಸ್ಕರ ಇಷ್ಟೊಂದು ಪಾರ್ಕಿಂಗ್ ಫುಲ್ ಆಗೋಗಿದೆ ಆ್ಯಕ್ಚುಲಿ. ಗೈಸ್ ನೋಡಿ, ಇಲ್ಲಿಂದನೇ ಕಾಣ್ತಾ ಇದೆ ನಿಮಗೆ ಎದುರುಗಡೆ ಹೇಗೆ ನಿಂತಿದ್ದಾರೆ ಜನ ಅಂತ ಹೇಳಿ. ನಾನು ಆವಾಗಲೇ ನಿಮಗೆ ಹೇಳಿದ್ನಲ್ಲ, ಪೊಲ್ಲಾಚಿಲಿರೋ 10% ಪಾಪ್ಯುಲೇಷನ್ ಇಲ್ಲೇ ನಿಂತಿದ್ದಾರೆ ಅಂತ ಹೇಳಿ. ಇದು ತಪ್ಪು ಅನ್ಸಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಗೈಸ್ ಈ ವೆಹಿಕಲಿಂದನೇ ನಮ್ಗೆ ಆ್ಯಕ್ಚುಲಿ ಕಿರಿಕಿರಿ ಆಗ್ತಾಯಿದೆ. ಇವಾಗ ಓವರ್ಟೇಕ್ ಮಾಡಿ ಮುಂದೆ ಬಂದ್ವಿ ನೋಡಿ. ಮುಂದೆ ಬಂದರೆ ನೀವು ನೋಡ್ಬೋದು ರೋಡ್ ಎಷ್ಟು ಫ್ರೀ ಇದೆ ಅಂತ ಹೇಳಿ. ಫುಲ್ಲು ಆ ಕಡೆ ಲೆಫ್ಟ್ ಸೈಡು ರೈಟ್ ಸೈಡ್ ಎರಡೂ ಪಾರ್ಕಿಂಗ್ ಮಾಡಿರೋದು ಬಿಟ್ಟರೆ ರೋಡ್ ಆಲ್ಮೋಸ್ಟ್ ಫ್ರೀನೇ ಇದೆ. ಈ ಆಳಿಯಾರ್ ಡ್ಯಾಮ್ವರೆಗೂ ತುಂಬ ಟ್ರಾಫಿಕ್ ಇದೆ ಅಂತ ನಾನು ಅಂದ್ಕೊತೀನಿ. ಮುಂದ್ಗಡೆ ಚೆಕ್ ಪೋಸ್ಟ್ ಹತ್ರ ಹೋಗೋಣ, ಅಲ್ಲಿ ಏನಾದರೂ ತುಂಬ ಟ್ರಾಫಿಕ್ ಇದೆಯಾ ಹೇಗಿದೆ ಅಂಥೇಳಿ ಚೆಕ್ ಮಾಡೋಣ. ಗೈಸ್ ಇಲ್ಲಿಂದನೇ ನಿಮ್ಗೆ ಕಾಣ್ತಾ ಇದೆ ಆಳಿಯಾರ್ ಡ್ಯಾಮ್ ಆದಮೇಲೆ ಒಂದು 2-3 ಕಿಲೋಮೀಟರ್ಸ್ ಹೋದರೆ ಒಂದು ರೈಟ್ ಸೈಡಲ್ಲಿ ಒಂದು ಹೋಟೆಲ್ ಇದೆ. ನೀವೇನಾದರೂ ಸ್ನ್ಯಾಕ್ಸು ಇಲ್ಲ ಊಟ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಮಾಡ್ಬೋದು. ಮತ್ತು ಇಲ್ಲಿ ರೈಟ್ ಸೈಡಲ್ಲಿ ಒಂದು ಯೋಗ ಸೆಂಟರ್ ಅಂತ ಹೇಳಿ ಸ್ಪಿರಿಚುವಲ್ ಎಜುಕೇಷನ್ ಸೆಂಟರ್ ಇದು ಯೋಗಾಗೆ. ನೀವು ಬಂದಾಗ ಇಲ್ಲೊಂದು ಸರಿ ಟ್ರೈ ಮಾಡ್ಬೋದು. ಆಲ್ರೆಡಿ ನೀವು ನೋಡ್ಬೋದು ಎಷ್ಟು ಟ್ರಾಫಿಕ್ ಇದೆ. ಇದು ಚೆಕ್ ಪೋಸ್ಟು. ಗೈಸ್ ವಾಲ್ಪರೈಗೆ ಬರೋಕ್ಕಿಂತ ಮುಂಚೆ ನೀವು ಇಲ್ಲೊಂದು ಟಿಕೆಟ್ ತೊಗೋಬೇಕು. ಇಲ್ಲೇ ಒಂದು ಟಿಕೆಟ್ ಕೌಂಟ್ರ್ ಇದೆ, ನಾನು ತೋರಿಸ್ತೀನಿ. ಇಲ್ಲಿ ಟಿಕೆಟ್ ತೊಗೊಂಡು ನೆಕ್ಸ್ಟ್ ಫರ್ದರ್ ಜರ್ನಿ ಸ್ಟಾರ್ಟ್ ಮಾಡಬೇಕು. ಓಕೆ, ಇದೇ ನೀವು ನೋಡ್ತಾರೆ ಟಿಕೆಟ್ ಕೌಂಟ್ರು. ಇಲ್ಲಿ ಟಿಕೆಟ್ ತೊಗೋಬೇಕು. ಏನು ಮಾಡ್ತಾವ ನಾವು ಗಾಡಿ ಜೊತೆಗೆ ಬಂದವ್ರೆ. ನೋಡಿಲ್ಲ ಅನ್ಸುತ್ತೆ. ಹಂಪು ಡ್ರೈವರ್ ಆದವರು ಒಂದು ನೋಡಲಿಲ್ಲ ಅನ್ಬಾರ್ದು. ನೋಡಿಲ್ಲ, ಎಷ್ಟೇ ಇದ್ರೂ ನೋಡಬೇಕು. ಅವನು ಆ ಕಡೆ ಏನೋ ಮಾತಾಡ್ಕೊಂಡ್ ಬಂದ್ಬಿಟ್ಟ. ಅಲ್ಲಿ ಅದೇ ಆಗಿದ್ರ ಹತ್ರ ಗಾಡಿಗೆ ಇದು ಮಾಡ್ಕೊಂಡು ನಿಂತಿದ್ನಲ್ಲ ಅದೇ ಗಾಡಿ.
ನಾನು ರೈಟ್ ಸೈಡ್ಗೆ ಬಂದು ನಿಮಗೆ ಆಲಿಯರ್ ಡ್ಯಾಮ್, ಆ್ಯಕ್ಚುಲಿ ನಾವು ಆಲಿಯರ್ ಡ್ಯಾಮ್ಗೆ ಹೋಗಲಿಲ್ಲ, ತುಂಬಾ ಹೆವಿ ಕ್ರೌಡ್ ಇತ್ತು. ಸೊ ಅದಕ್ಕೋಸ್ಕರ ಇವಾಗ ಆಲಿಯರ್ ಡ್ಯಾಮ್ ಬ್ಯಾಕ್ ವಾಟ್ರಲ್ಲಿ ನಿಂತಿದ್ವಿ. ಬ್ಯಾಕ್ ವಾಟ್ರಿಂದನೇ ನಿಮ್ಗೆ ತುಂಬ ಚೆನ್ನಾಗಿ ವ್ಯೂ ಕಾಣ್ತಾ ಇದೆ. ಅಲ್ಲಿ ಜಸ್ಟ್ ಶೋ ಇದೆ ರೈಟ್ ನಾವು. ಅಲ್ಲಿಂದ ತಗೋ. ಫಾರೆಸ್ಟ್ ತಾಂಡತ್ತಲ್ಲ, ಹಾಂ ಅಲ್ಲೋದ್ನ ಸೇರ್ಕೊಂಡು ಮಾಡ್ತಿದ್ದಾರೆ. ಸರಿ, ಇಲ್ಲೇ ಇನ್ನೂ ಸಕ್ಕದಾಗಿ ಕಾಣುತ್ತೆ ಅಲ್ಲಿಗಿನ. ಅಲ್ಲಿಲ್ಲ ಅಂತ ಹಾಂ ನಡಿ. ಯಾಳತ್ತು ಜನ ಅಲ್ಲ ಅಲ್ಲೇ ನಿಂತು ಬಿಟ್ಟಿದ್ದಾರೆ. ಇಲ್ಲೇ ಆರಾಮಾಗಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಎಷ್ಟು ಜನ ಕಾಣ್ತಾರೆ ಇಲ್ಲಿಗೇನೆ ಇರೋದು. ಇಲ್ವಾ ಅದು ವಾಟರ್ ಫಾಲ್ಸ್ ಇರಬೇಕು. ಚಿನ್ನಾರ್ ಬ್ರಿಡ್ಜ್. ಗೈಸ್, ನಾವು ಬ್ಯಾಂಗ್ಳೂರು ಟು ಕೊಯಂಬತ್ತೂರು ಹೇಗೆ ಜರ್ನಿ ಮಾಡಿದ್ವಿ, ಯಾವ ಹೋಟೆಲಲ್ಲಿ ಸ್ಟೇ ಮಾಡಿದ್ವಿ, ಆ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಐ ವಿಲ್ ಪುಟ್ ಎ ಕಾರ್ಡ್ ಹಿಯರ್ ಆ್ಯಂಡ್ ಐ ವಿಲ್ ಆ್ಯಡ್ ಆಲ್ ದಿ ಡೀಟೇಲ್ಸ್ ಆಫ್ ದಿ ಹೋಟೆಲ್ ಇನ್ ದಿ ಡಿಸ್ಕ್ರಿಪ್ಷನ್. ನೀವು ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಹೋಗಿ ಚೆಕ್ ಮಾಡ್ಕೊಂಬನ್ನಿ. ಮತ್ತು ನಾವು ಆ್ಯಕ್ಚುಲಿ ಜರ್ನಿ ಸ್ಟಾರ್ಟ್ ಮಾಡಿದ್ದು ಬ್ಯಾಂಗ್ಳೂರು ಟು ವಾಲ್ಪರಿ. ಸೊ ಬ್ಯಾಂಗ್ಳೂರು ಟು ವಾಲ್ಪರಿ ಹೋಗಬೇಕು ಅಂದರೆ ವಿ ಟುಕ್ ಎ ಬ್ರೇಕ್ ಇನ್ ದಿ ಕೊಯಂಬತ್ತೂರು. ಬ್ಯಾಂಗ್ಳೂರು ಟು ಕೊಯಂಬತ್ತೂರು ಹೋಗಿ ಕೊಯಂಬತ್ತೂರಲ್ಲಿ ಸ್ಟೇ ಮಾಡಾದಮೇಲೆ ನೆಕ್ಸ್ಟ್ ಡೇ ವಿ ವೆಂಟ್ ಫಾರ್ ಇಶಾ ಫೌಂಡೇಶನ್. ನೀವಿನ್ನೂ ಇಶಾ ಫೌಂಡೇಶನ್ ವೀಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ಐ ವಿಲ್ ಪುಟ್ ದಿ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್. ವಿಡಿಯೋ ಈಗಲೇ ಹೋಗಿ ನೀವು ನೋಡಿಲ್ಲ ಅಂದರೆ ಜಸ್ಟ್ ಕ್ಯಾಚ್ ಇಟ್ ಆ್ಯಂಡ್ ಕಮ್. ಇದೇ ಮಂಕಿ ಫಾಲ್ಸ್ ಅಂತ ಹೇಳಿ. ಶ್ರೀನಿವಾಸ್ ಹಿಂದೆ ಬಾ, ನನಗೆ ಗೊತ್ತಿಲ್ಲ. ಹಿಂದೆ ಜೀಪ್ ಬರ್ತಾ ಇರೋದು. ಆಲ್ರೆಡಿ ನನ್ನ ಹಿಂದೆ ನಿಮಗೆ ತುಂಬ ಫುಲ್ಲು मिस्ट कवर आಗಿದೆ. व्यू पॉइंट में भी बहुत ज़्यादा मिस्ट रहेगा. देखेंगे कैसा है व्यू. मैं आपको एक वाटरफॉल्स दिखा रहा हूँ. ये एंगल में एक वाटरफॉल्स है. थोड़ा थोड़ा मिस्ट भी कवर हो गया.